ನಂಜನಗೂಡು ಪ್ರವೇಶಿಸಿದ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನಂಜನಗೂಡು ಸಮೀಪದ ಕಳಲಿ ಗ್ರಾಮದಲ್ಲಿ ರಣಕಹಳಲೆ ಊದಲಾಗಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಇವತ್ತು ಭಾರತ್ ಜೋಡೋನ 2ನೇ ದಿನ. ಭಾರತ ಜೋಡೋ ಸಂದರ್ಭದಲ್ಲಿ ಇಲ್ಲಿನ ನೆಲ, ಜಲ, ಭಾಷೆ, ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾಯಕರು ಗಮನ ಹರಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ ಜನರಿಗೆ ಕಾಣಿಸ್ತಾ ಇರುವಂತದ್ದು ಇಲ್ಲಿ ಕೇವಲ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ವಿಚಾರ. ಬರೀ ಪೇ ಸಿಎಂ ಟಿ ಶರ್ಟ್, ಅವ್ರಿಗೆ ಹೊಡೆದ್ರು, ನಮಗೂ ಹೊಡಿರಿ, ದಮ್ಮಿದ್ರೆ, ತಾಕತ್ತಿದ್ರೆ, ಇದೇ ರೀತಿಯಾದಂತಹ ಮಾತುಗಳೇ ಕೇಳಿ ಬರ್ತಾ ಇದೆಯಾ ಹೊರತು ಇವರ ಒಂದು ಮೂಲ ಉದ್ದೇಶ ಏನಿತ್ತಲ್ವಾ ಭಾರತ್ ಜೋಡೋದು, ಅದಿಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅನಿಸ್ತಿದೆ ಅಲ್ವಾ ಚಿದಾನಂದ್? ಸೌಮ್ಯಮಳಲ್ಲಿ ಪ್ರಮುಖವಾಗಿ ಒಂದು ರಾಜಕೀಯ ಪಕ್ಷವಾಗಿ ತಮ್ಮ ಅಜೆಂಡಾ ಕೂಡ ರಾಜಕೀಯ ಆಗಿರುತ್ತೆ, ಇದು ಒಂದು ಭಾಗ. ಮತ್ತೊಂದು ಕಡೆ ಇವತ್ತಿನ ಪಾದಯಾತ್ರಾ ಹೈಲೈಟ್ಸ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇದೀಗ ಪಾದಯಾತ್ರೆ ಅಂತ್ಯಗೊಳಿಸಿದ ಸಂದರ್ಭದಲ್ಲಿ ಭಾಷಣವನ್ನು ಮಾಡಿದ್ರು. ಇವತ್ತು 2 ದಿನದ ಪಾದಯಾತ್ರೆಯಲ್ಲಿ ಇವತ್ತು ಮೊಟ್ಟ ಮೊದಲಿಗೆ ರಾಜ್ಯ ಸರ್ಕಾರ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿರುವಂತದ್ದು ಈ ರಾಜ್ಯ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತೇಳಿ ಮತ್ತು ಗುತ್ತಿಗೆದಾರ ಸಂಘದ ಆರೋಪವನ್ನ ಪ್ರಧಾನಮಂತ್ರಿಗೆ ಪತ್ರವನ್ನು ಬರೆದಿರುವಂತಹ ವಿಚಾರ, ಕೆಪಿಎಸ್ಸಿ ಹಗರಣ, ಯೂನಿವರ್ಸಿಟಿ ನೇಮಕಾತಿ ಹಗರಣಗಳು ಸೇರಿದಂತೆ ರಾಜ್ಯ ಸರ್ಕಾರದ ಹಗರಣ ವಿಚಾರವನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಆಕ್ರೋಶಭರಿತವಾಗಿ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಇವತ್ತು ರಾಜ್ಯ ಸರ್ಕಾರ ದೇಶ ವಿಭಜನೆ ಮಾಡಿದ್ದು ನೆಹರು ಅಂತೇಳಿ ಮತ್ತು ಆ ನೆಹರು ಮೊಮ್ಮಗ ಇವತ್ತು ಭಾರತ್ ಜೋಡೋ ಯಾತ್ರೆ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ ಅಂತೇಳಿ ವ್ಯಂಗ್ಯಭರಿತವಾಗಿ ಮಾಧ್ಯಮಗಳಲ್ಲಿ ಒಂದಷ್ಟು ಏನು ಪ್ರಕಟಣೆಯನ್ನು ಕೊಟ್ಟಿತ್ತು. ಆ ಪ್ರಕಟಣೆಯ ಬಿಸಿ ರಾಹುಲ್ ಗಾಂಧಿಗೆ ತಟ್ಟಿತ್ತು ಅಂತ ಹೇಳಲಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ 40% ಗುತ್ತಿಗೆ ವಿಚಾರ, ಹಣದ ವಿಚಾರವಾಗಿ ಇವತ್ತು ಪ್ರಸ್ತಾಪವನ್ನು ಮಾಡಿರುವಂತದ್ದು ಮತ್ತು ಸ್ವತಃ ಬಿಜೆಪಿ ಕಾರ್ಯಕರ್ತರೇ 40% ಕಮಿಷನ್ ಕೊಡುವಂತ ಸ್ಥಿತಿ ಈ ರಾಜ್ಯ ಸರ್ಕಾರದಲ್ಲಿ ನಿರ್ಮಾಣ ಆಗಿರುವಂತದ್ದು ಮತ್ತು ಇದಕ್ಕೆ ಪ್ರಧಾನಮಂತ್ರಿಯವರು ಕೂಡ ಇದಕ್ಕೆ ಕಿಮ್ಮತ್ತನ್ನು ಕೊಡ್ತಿಲ್ಲ. ಮತ್ತು ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ ಅನ್ನೋ ಮುಖಾಂತರ ಕರ್ನಾಟಕದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ 2023ರ ವಿಧಾನಸಭೆ ಚುನಾವಣೆ ಸಮೀಪ ಇರುವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ತಮ್ಮ ಅಜೆಂಡಾವನ್ನು ಇವತ್ತೊಂದಷ್ಟು ಬದಲಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಸೇರಿಸಿ ವಾಗ್ದಾಳಿ ನಡೆಸಿದ್ರು. ಅದು ಕೊನೆಯಲ್ಲಿ ತಮ್ಮ ವಾಗ್ದಾಳಿಯಲ್ಲಿ ಸೀಮಿತವಾಗಿ ಕರ್ನಾಟಕ ಸರ್ಕಾರದ ವಿರುದ್ಧ ವಾಗ್ದಾಳಿ ಭ್ರಷ್ಟಾಚಾರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ನಿರುದ್ಯೋಗ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಬೆಲೆ ಏರಿಕೆ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಇದು ಒಂದು ಭಾಗ. ಮತ್ತೊಂದು ಕಡೆ ಈಗಾಗಲೇ ಪೇಸಿಎಂ ಟಿ ಶರ್ಟ್ ವಿಚಾರದಲ್ಲಿ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿರುವ ವಿಚಾರ ಕೂಡ ಅದನ್ನು ಪ್ರತಿಷ್ಠೆಯಾಗಿ ಕರ್ನಾಟಕ ಕಾಂಗ್ರೆಸ್ ತೆಗೆದುಕೊಂಡಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಏನು ಭಾರತ ಜೋಡೋ ಬಿಜೆಪಿ ಟೀಕೆಗೆ ಸೀಮಿತ ಆಯ್ತಾ? ಕನ್ನಡ ಭಾಷೆ, ಸಂಸ್ಕೃತಿ, ಉದ್ಯೋಗದ ಬಗ್ಗೆ ಮಾತೇ ಇಲ್ಲ. ಮಾತನಾಡ್ತೀವಿ ಅನ್ನೋರ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಾ ಇದೆಯಾ? ಈ ಬಗ್ಗೆ ಕನ್ನಡ ಪರ ಹೋರಾಟಗಾರ ಅರುಣ್ ಜಾವ್ಗಲ್ ಸರಣಿ ಟ್ವೀಟ್ ಮಾಡಿ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಅರುಣ್ ಜಾವ್ಗಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಅರುಣ್ ಜಾವ್ಗಲ್ ಅವರೇ. ನಮಸ್ಕಾರ ಮೇಡಮ್. ನೀವು ಟ್ವೀಟ್ ಮಾಡಿದಿರಿ, ಈ ಒಂದು ಭಾರತ್ ಜೋಡೋ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಏನಿತ್ತಲ್ಲ, ಸೊ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ನೆಲ, ಜಲ, ಭಾಷೆ, ಉತ್ತರ ಕರ್ನಾಟಕದವರಿಗೆ ಉದ್ಯೋಗಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ, ಇಲ್ಲೇನವ್ರಿಗೆ ಕೊಡ್ತಾ ಇಲ್ಲ, ಇದೆಲ್ಲದ್ರ ಬಗ್ಗೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಬಹುದು, ಮಾತಾಡಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿತ್ತು. ಬಟ್ ಇದು ಯಾವುದು ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಬೇಸರ. ಸೊ ಏನ್ ಅನ್ನಿಸ್ತಿದೆ ನಿಮ್ಗೆ? ಅದೇ ಮೊದಲನೇದು ಏನಂದ್ರೆ, ಇದು ಏನ್ ಭಾರತದ ಜೋಡೋ ಏನೊಂದು ಇದ್ ಮಾಡ್ತಿದಾರೆ ಐಕ್ಯತಾ ಯಾತ್ರೆ ಅಂತ, ಅದು ನಿಜವಾಗ್ಲೂ ಇವತ್ತು ಒಕ್ಕೂಟ ವ್ಯವಸ್ಥೆಯನ್ನ ಉಳಿಸೋ ನಿಟ್ಟಲ್ಲಿ, ಜೊತೆಗೆ ಇಲ್ಲಿ ಎಲ್ಲ ಜನರಿಗೆ ಉದ್ಯೋಗಗಳನ್ನ ಕೊಡಿಸೋ ನಿಟ್ಟಲ್ಲಿ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಂತ ಆಡಳಿತ ಜನರ ಹತ್ತಿರ ತರೋ ನಿಟ್ಟಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ಬೋದಾಗಿತ್ತು. ಮಾಡೋ ನಿಟ್ಟಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶಗಳನ್ನ ಕೊಡ್ಬೋದಾಗಿತ್ತು. ಬಟ್ ಏನಾಯ್ತು ಅಂದ್ರೆ, ನಾವು ತಯಾರಿ ಮಾಡ್ಕೊಂಡು ಹೋಗಿದ್ದೇನಂದ್ರೆ ಮುಖ್ಯವಾಗಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಯಾಕೆಂದ್ರೆ ಕಳೆದ 70 ವರ್ಷದಿಂದ ಕೇಂದ್ರೀಕರಣ ಜಾಸ್ತಿ ಆಗ್ತಾ ಇದೆ, ವಿಕೇಂದ್ರೀಕರಣನೇ ಆಗ್ತಾ ಇಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಇವತ್ತು ತುಂಬಾ ಸಾಲ, ಪ್ರತಿ ವರ್ಷ ರಾಜ್ಯ ಸರ್ಕಾರದ ಸಾಲ ಜಾಸ್ತಿ ಆಗ್ತಾ ಇದೆ. ಜಿಎಸ್ಟಿ ಪರಿಹಾರ ಮುಂದಿನ ದಿನಗಳಲ್ಲಿ ಬರದೇ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರ ನಡೆಯೋದು ಕಷ್ಟ ಆಗತ್ತೆ. ಅದೇ ತರ ನಿಮ್ಗೆ ಕಾನೂನುಗಳು, ಕೇಂದ್ರ ಸರ್ಕಾರದ ಕಾನೂನುಗಳು ಅಥವಾ ನಾಗರಿಕ ಸೇವೆಗಳು ಕನ್ನಡದಲ್ಲಿ ಸಿಗ್ತಾನೆ ಇಲ್ಲ. ರಾಹುಲ್ ಗಾಂಧಿ ಅವರೇ ಕೆಲವೊಂದ್ ಕಡೆ ಹಿಂದಿ ಏರಿಕೆ ಬಗ್ಗೆ ಯಾವಾಗ್ಲೂ ಒಂದ್ಸಲ ಮಾತಾಡಿದ್ನ ಕೇಳಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ರು, ಅವರು ಸಹ ಹಿಂದಿ ಏರಿಕೆ ಬಗ್ಗೆ ಮಾತಾಡಿದ್ರು ಕೂಡ. ಸೊ ಈ ವಿಚಾರಗಳನ್ನ ಅವರು ಕೇಳಿಸ್ಕೊಂಡು ಏನು ಸಮಸ್ಯೆ ಇದೆ, ನನ್ನ ವಿಚಾರ ಮಾತ್ರ ಕೇಳ್ಬೇಕು ಅಂತ ಅಲ್ಲ, ಬೇರೆ ಯಾರೋ ಇನ್ನೊಬ್ರು ನನ್ನ ಜೊತೆಲಿ ಕೂತಿರೋರು ಅವರೊಂದು ಪ್ರಶ್ನೆ ಆತರ ಇತ್ತು ಅಂದ್ರೆ, ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಯಾರನ್ನಾದ್ರೂ ಭೇಟಿ ಆಗಕ್ ಅವಕಾಶ ಸಿಕ್ತಾ? ಈ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡೋಕ್ ಅವಕಾಶ ಸಿಕ್ತಾ ನಿಮ್ಗೆ? ನೀವು ಮಾತಾಡಿದ್ರಾ?
ಮೊದಲನೇ ನಾವು ಕರೆದಿದ್ರಲ್ಲ, ನಮ್ಗೆ 11 ಗಂಟೆಗೆ ಬರಕ್ ಹೇಳಿದ್ರು. 1 ಗಂಟೆಗೆ ಕಾರ್ಯಕ್ರಮ ಇರುತ್ತೆ, 12 ಗಂಟೆಗೆ 2 ಗಂಟೆಗೆಲ್ಲ ಮುಂಚೆ ಬರ್ಬೇಕು, ಸೆಕ್ಯೂರಿಟಿ ಚೆಕ್ ಇರುತ್ತೆ ಅಂತೆಲ್ಲ ಹೇಳಿದ್ರು. ನಾನು 11 ಗಂಟೆ 11:05 ಹೋಗಿದ್ದೆ ನಾನು. ಅವಾಗ ಸೆಂಥಿಲ್ ಅಂತ ಒಬ್ರು ಕಾಂಗ್ರೆಸ್ ಅಲ್ಲಿ ಇದಾರೆ, ಅವರು ಶಶಿಕಾಂತ್ ಸೆಂಥಿಲ್ ಅಂತ ಒಬ್ರು, ಅವರು ಎಲ್ಲರ ಜೊತೆನೂ ಮಾತಾಡಿದ್ರು. ಅವರು ಫಿಲ್ಟರ್ ಮಾಡಿದ್ದಾರೆ ಯಾವ್ಯಾವ ಕ್ವಶನ್ ಕೇಳಬೇಕು, ಅವ್ರೆಲ್ಲಾರ ಹತ್ರನೂ ಪ್ರಶ್ನೆ ಮಾತಾಡಿ ಏನೇನ್ ಪ್ರಶ್ನೆ ಕೇಳ್ತೀರಾ ಅಂತ ತಗೊಂಡ್ರು. ಅವ್ರಿಗೆ ಬೇಕಾಗಿರೋ ತರ ಪ್ರಶ್ನೆಗಳನ್ನ ಮಾತ್ರ ಅವಕಾಶ ಕೊಟ್ರು. ಸೊ ಅವ್ರಿಗೆ ಯಾವ ಕ್ವೆಶನ್ಗಳು ತಗೋಬಾರ್ದು ಅಂತ ಇತ್ತು. ಮುಖ್ಯವಾಗಿ ವ್ಯವಸ್ಥೆಗೆ ಸಂಬಂಧಪಟ್ಟ ಪ್ರಶ್ನೆಗಳೇನಿತ್ತಲ್ಲ, ಆಡಳಿತ ವ್ಯವಸ್ಥೆ ಆಗ್ಬೋದು, ಒಕ್ಕೂಟ ವ್ಯವಸ್ಥೆ ಆಗ್ಬೋದು, ವ್ಯವಸ್ಥೆ ಸರಿ ಹೋಗ್ಬೇಕು ಅಥವಾ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋ ತರ ಪ್ರಶ್ನೆಗಳಿಗೆ ಅವಕಾಶನೇ ಇರಲಿಲ್ಲ. ಅವಕಾಶ ಇದ್ದಿದ್ದು ನನಗೆ ಇದರಿಂದ ತೊಂದರೆ ಆಗಿದೆ ಅಂದ್ರೆ, ಅವ್ರಿಗೆ ತೊಂದರೆ ಆಗಿದೆ, ಅದನ್ನ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಂದು ಯಾವ್ದೇ ಆಕ್ಷೇಪ ಇಲ್ಲ. ಅಂದ್ರೆ ಇಂಡಿವಿಜುವಲ್ ಆಗಿ ತೊಂದರೆ ಆಗಿರೋದ್ರ ಬಗ್ಗೆ ಮಾತಾಡಿದವ್ರಿಗೆ ಮಾತ್ರ ಅವಕಾಶ ಕೊಟ್ರು. ಬಟ್ ಅದೇ ತರ ಸೇಮ್ ಒಂದೇ ಬೇರೆ ರಾಜ್ಯಗಳಲ್ಲಿ ಮುಗಿಸಿ, ಈಗ ಕೇರಳದಲ್ಲೆಲ್ಲ ಮುಗಿಸಿ ಈಗ ಇವ್ರು ಕರ್ನಾಟಕಕ್ಕೆ ಬಂದಿರೋಂಥದ್ದು. ಸೊ ಅಲ್ಲೂ ಕೂಡ ಅಲ್ಲಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಆದ್ರೆ ಅಲ್ಲಿ ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆಗಳಾಗಿ ಅದ್ರ ಬಗ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಯಾವ ರೀತಿಯಾಗಿ, ಇದ್ರ ಬಗ್ಗೆ ಏನಾದ್ರೂ ಅಲ್ಲಿ ಆಗಿದೆ ಕೆಲಸ ಅಂತ ಅನ್ನಿಸ್ತಾ ಇದೆಯಾ ಈಗಿನ ಯಾತ್ರೆಯನ್ನ ನೋಡ್ತಾ ಇದ್ರೆ ನಿಮ್ಗೆ? ನಂಗೆ ಕೇರಳ ಬಗ್ಗೆ ಗೊತ್ತಿಲ್ಲ ಮೇಡಮ್, ನನಗೆ ಅಲ್ಲಿ ಏನಾಗಿದೆ ಏನ್ ಕತೆ ಅಂತ ಗೊತ್ತಿಲ್ಲ. ಸೊ ಕರ್ನಾಟಕದಲ್ಲಿ ಇವರು ಎಲ್ಲ ಹೇಳ್ಕೋತಾರಲ್ಲ, ನಾವು ಹಿಂದಿ ಇದಕ್ಕೆ ವಿರುದ್ಧ ಇದೀವಿ, ಒಕ್ಕೂಟ ವ್ಯವಸ್ಥೆ, ಭಾರತದ ವೈವಿಧ್ಯತೆಯ ಪರವಾಗಿದ್ದೀವಿ ಅಂತೆಲ್ಲ ಹೇಳ್ಕೋತಾರಲ್ಲ. ಸೊ ಹಾಗಾಗಿ ಓಕೆ, ಇವರು ವೈವಿಧ್ಯತೆ ಪರವಾಗಿದ್ರೆ ಇವರು ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣದ ಪರವಾಗಿದಾರ, ಎಲ್ಲಾ ಭಾಷೆಗಳ ಪರವಾಗಿದಾರ ಅನ್ನೋ ಪ್ರಶ್ನೆನ ಕೇಳ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲಾ ಭಾಷೆಗಳು ಸಮಾನ ಅಂದಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಬೇಕು. ಅದ್ರ ಬಗ್ಗೆ ಏನು ಕಾಂಗ್ರೆಸ್ನ ನಿಲುವು ಏನು ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ನೇರವಾಗಿ ರಾಹುಲ್ ಗಾಂಧಿ ಅವ್ರ ಹತ್ರನೇ ಮಾತಾಡೋದಕ್ಕೆ ಅವಕಾಶ ಸಿಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ರೆಡಿಯಾಗಿ ಒಂದಷ್ಟು ತಯಾರಿ ಮಾಡ್ಕೊಂಡು ಹೋಗಿದ್ದು. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.